ಲೋಕಸಭಾ ಚುನಾವಣೆ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಇವಾಗ ಅದೇ ಎಲ್ಲ ರಾಜ್ಯಗಳಿಂದ ನಮಗೆ ಈಗಾಗಲೇ ಬೇಡಿಕೆ ಬಂದಿದೆ. ಸೊ ಅರೌಂಡ್ ಟೋಟಲಿ ನಮಗೆ 26,55,000 ವಾಯಲ್ಸ್ನ ಸಪ್ಲೈ ಮಾಡಬೇಕಂತ ಎಲ್ಲ ರಾಜ್ಯಗಳಿಂದ ಆದೇಶಗಳು ಬಂದಿದೆ. ಅದರ ಪ್ರಕಾರ ನಾವು ಎಲೆಕ್ಷನ್ ಕಮಿಷನರ್ ನಿರ್ದೇಶನೆಯಂತೆ ನಾವು ಡಿಸೆಂಬರಲ್ಲಿ ಇದು ಮಾಡಿದ್ದೀವಿ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನಾವು ಅರೌಂಡ್ 55% ಆಲ್ರೆಡಿ ಕಂಪ್ಲೀಟ್ ಮಾಡಿ ಒಂದು 26 ರಾಜ್ಯಗಳಿಗೆ ನಾವು ಆಲ್ರೆಡಿ ಕಳಿಸ್ಬಿಟ್ಟಿದ್ದೇವೆ. ಸೊ ಎಲ್ಲ ಇನ್ನೂ ಇದು ಬಾಕಿ ಉಳಿದಿದ್ದನ್ನು ನಾವು ಇನ್ನೂ ಮಾರ್ಚ್ 20th ಒಳಗಡೆ ಪೂರ್ತಿ ಕಂಪ್ಲೀಟ್ ಮಾಡಬೇಕಂತ ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಅದರ ಪ್ರಕಾರ ವಿ ಆರ್ ಆನ್ ಶೆಡ್ಯೂಲ್ ಆ್ಯಂಡ್ ವಿತಿನ್ ಶೆಡ್ಯೂಲ್ ನಾವು ಅದನ್ನು ಪೂರೈಕೆ ಮಾಡ್ತೀವಿ. ಎಲೆಕ್ಷನ್ ಕಮಿಷನ್ ಏನೋ ಡೈರೆಕ್ಷನ್ ಕೊಟ್ಟಿತ್ತು ಸರ್? ಎಲೆಕ್ಷನ್ ಕಮಿಷನ್ ಪ್ರತಿ ಹಂತದಲ್ಲಿ ನಮಗೆ ಡೈರೆಕ್ಷನ್ಸ್ ಕೊಡ್ತದೆ, ಯಾವಾಗ ಸಪ್ಲೈ ಮಾಡಬೇಕು, ಯಾವಾಗಿಂದ ಶುರು ಮಾಡಬೇಕು ಅಂತ. ಅವರು ಬಂದು ಹೋಗಿದ್ದಾರೆ, ನಮಗೂ ಕರೆದಿದ್ದಾರೆ, ನಾವು ಡೆಲ್ಲಿಗೆ ಹೋಗಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಬಂದಿದ್ದೀವಿ. ಸೊ ಅವರು ನಿರ್ದೇಶನೆ ಅವರು SOP ಪ್ರಕಾರನೇ ನಾವು ಮಾಡಬೇಕಾಗ್ತದೆ. ಅವರು ಹೇಗೆ ಅವರು ನಿರ್ದೇಶನ ಇರ್ತದೆ ಅದನ್ನು ನಾವು ಅದ್ರ ಪ್ರಕಾರನೇ ನಾವು ಕ್ರಮ ತಗೋಬೇಕು. ಹೈಯೆಸ್ಟ್ ಡಿಮ್ಯಾಂಡ್ ಆಬ್ವಿಯಸ್ಲಿ ಉತ್ತರ ಪ್ರದೇಶ. ಅದು 3,58,000 ವಾಯಲ್ಸ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಲೀಸ್ಟ್ ಅಂದರೆ 110 ಲಕ್ಷದ್ವೀಪ್, ಸಣ್ಣ ಇದು ಒಂದು ಯೂನಿಯನ್ ಟೆರಿಟರಿ. ಅದು 100%. ಇದು ಒಂದು ಮೈಸೂರು ಪೇಂಟ್ಸ್ ಏನಿದೆ, ಒನ್ ಆಫ್ ದ ಫ್ಯೂ ಕಂಪನೀಸ್ ಯಾವ ಪ್ರಾಫಿಟಲ್ಲೇ ನಡೀತಾ ಇರೋದು. ಇಲ್ಲಿವರೆಗೂ ಯಾವುದು ಪ್ರತಿ ವರ್ಷ ಇದು ಯಾವಾಗೂ ಲಾಸಲ್ಲಿ ಬಂದಿಲ್ಲ ಆ್ಯಂಡ್ ಪ್ರತಿ ವರ್ಷ ಪ್ರಾಫಿಟಲ್ಲಿ ಬರ್ತದೆ, ಸರ್ಕಾರಕ್ಕೆ ಡಿವಿಡೆಂಡ್ ಕೊಡ್ತಾಯಿದೆ. ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ಎಲೆಕ್ಷನ್ ಪ್ರೋಸೆಸ್ಸಲ್ಲಿ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. 1962 ನಮ್ಮಿಂದ ಇಂಡೆಲಿಬಲಿಂಗ್ ಶುರು ಮಾಡಿದರು. 1962 ಇಸ್ವಿಯಿಂದ ಇದು ಎಲೆಕ್ಷನ್ ಶುರು ಆಗಿದೆ. ಆವಾಗಿಂದ ಕೂಡ ಇದು ಮೈಸೂರು ಪೇಂಟ್ಸ್ ಅವರು ಇಟ್ ಈಸ್ ಇನ್ವಾಲ್ವ್ಡ್, ಈ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ದಾರೆ. ಭಾಳ ಹೆಮ್ಮೆಯ ವಿಚಾರ ಅನಿಸ್ತದೆ. ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದೆ. ಇನ್ನು ಮುಂದೆನೂ ಐ ಥಿಂಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅನಿಸ್ತಾ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.